ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪಾಯಿಂಟ್ ಸೆಟ್ ಟೋಪೋಲಜಿ ಪಾರ್ಟ್ 1 ವಿಡಿಯೋನ ನೋಡಿದ್ವಿ. ಆ ಪಾಯಿಂಟ್ ಸೆಟ್ ಟೋಪೋಲಜಿಗೆ ರಿಲೇಟೆಡ್ ಪಾರ್ಟ್ 1 ಅಲ್ಲಿ ಏನೇನು ನಾವು ಸಿಲೆಬಸ್ ನೋಡಿದ್ವಿ, ಅದು ಅಂದರೆ ಏನೇನು ಒಂದು ಕಾನ್ಸೆಪ್ಟ್ ನೋಡಿದ್ವಿ, ಅದಕ್ಕೆ ರಿಲೇಟೆಡ್ ಆಗಿ KCET ನೆಟ್ಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಅಂದರೆ ಇದರಲ್ಲಿ KCET ಮತ್ತು CSIR ನೆಟ್ಟಲ್ಲಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಪಾಯಿಂಟ್ ಸೆಟ್ ಟೋಪೋಲಜಿ ರಿಯಲ್ ಲೈನ್ ಅದರದೊಂದು ಕ್ವಶನ್ಸ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಏನಿದೆ ಇಲ್ಲಿ? ಫಸ್ಟ್ ಕ್ವೆಶನು ಇದು CSIR ನೆಟ್ ಜೂನ್ 2011 ಪಾರ್ಟ್ ಬಿಲಿ ಕೇಳಿರ್ತಕ್ಕಂಥ ಕ್ವೆಶನು. ಏನು ಕ್ವೆಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ? AN equal to sin pi by n such that n belongs to n, then supremum of AN is. ಇದೊಂದು AN ಅಂತಕ್ಕಂಥ ಸೀಕ್ವೆನ್ಸ್ ಅಥವಾ ಸೆಟ್ ಅಂತ ಕೊಟ್ಟಿದ್ದಾರೆ. ನಾವಿನ್ನು ಸೀಕ್ವೆನ್ಸಿಗೆ ಹೋಗಿಲ್ಲ. ಈ ಪಾಯಿಂಟ್ ಸೆಟ್ ಟೋಪೋಲಜಿ ಮುಗಿದ ಮೇಲೆ ಸೀಕ್ವೆನ್ಸ್ನ ಡಿಸ್ಕಸ್ ಮಾಡೋಣ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಫ್ ರಿಯಲ್ ನಂಬರ್ಸ್. ಸದ್ಯ ಇದನ್ನು ನಾವು ಒಂದು ಸೆಟ್ ಅಂತ ಕನ್ಸಿಡರ್ ಮಾಡ್ರೆ ಏನಂತ ಆಗುತ್ತೆ? ಇಲ್ಲಿ ಏನು ಕೊಟ್ಟಿದ್ದಾರೆ? AN is equal to sin pi by n such that n belongs to n. ಸೈನ್ ಗ್ರಾಫ್ ಯಾವಾಗಲೂ ಏನಾಗಿರುತ್ತೆ? ಸೈನ್ ಗ್ರಾಫ್ ಯಾವ ಥರ ಇರುತ್ತೆ? ಇದು ಸೈನ್ ಗ್ರಾಫ್ 0 ಪೈ 2 ಪೈ ಈ ಥರ ಹೋಗ್ತಾ ಇರುತ್ತೆ. ಇದು ಸೈನ್ ಗ್ರಾಫ್. ಇಲ್ಲ ನಾನು ಎನ್ನಿಗೆ ಏನಾದರೂ 1 ಕೊಟ್ಟರೆ ಏನಾಗುತ್ತೆ? ಇದು ಎನ್ನಿಗೆ 1 ಕೊಟ್ಟರೆ ಏನಾಗುತ್ತೆ? ಸೈನ್ ಪೈ ಬೈ 1 ಸೈನ್ ಪೈ ವ್ಯಾಲ್ಯೂ ಏನಿಲ್ಲಿ 0. ಎನ್ನಿಗೆ 1 ಕೊಟ್ಟರೆ ಏನಾಯಿತು? 0. ಎನ್ನಿಗೆ ನಾನು 2 ಕೊಟ್ಟರೆ ಸೈನ್ ಪೈ ಬೈ 2 ಸೈನ್ ಪೈ ಬೈ. ಇದು ರೇಂಜ್ ಏನಿರುತ್ತೆ? ಯಾವಾಗಲೂ ಸೈನ್ ಎಕ್ಸ್ ರೇಂಜ್ ಏನಿರುತ್ತೆ? ಯಾವಾಗಲೂ ಸೈನ್ ಫಂಕ್ಷನು ಸೈನ್ ಎಕ್ಸ್ ರೇಂಜ್ -1, -1ಇಂದ 1ವರೆಗೂ ಇರುತ್ತೆ. ಸೊ ಇಲ್ಲಿ ನಾನು ಏನಾದರೂ ಪೈ ಬೈ 2 ಕೊಟ್ಟರೆ ಇಲ್ಲಿ ಬರುತ್ತೆ 0 ಮತ್ತು ಪೈ ಮಧ್ಯದಲ್ಲಿ. ಪೈ ಬೈ 2 ಎಲ್ಲಿಗೆ ಏನು ವ್ಯಾಲ್ಯೂ ತೊಗೊಳುತ್ತೆ? ಇಲ್ಲಿ 1. 0 ಮತ್ತು ಪೈ ಮಧ್ಯೆ ಏನಿರುತ್ತೆ? ಪೈ ಬೈ 2 ಅಂದರೆ ಇಲ್ಲಿ 1. ನೆಕ್ಸ್ಟ್ ಎನಿಗೆ 3 ಕೊಟ್ಟರೆ 5/3 ಇಲ್ಲೆಲ್ಲೋ ಬರುತ್ತೆ. ಎನಿಗೆ 4 ಕೊಟ್ಟರೆ 5/4, 5/5, 5/6, 5/7 ಈ ಥರ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಸುಪ್ರೀಮಮ್ ಏನು ಈ ಸೆಟ್ಟಿಗೆ? ಸುಪ್ರೀಮಮ್ ಈಕ್ವಲ್ ಟು 1. ಅಂದರೆ ಈ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಏನಿದ್ದಾವೆ 1ಗಿಂತ ಲೆಸ್ ದೆನ್ ಇದ್ದಾವೆ. ಇಲ್ಲಿ 0, 1 ಅದಾದ್ಮೇಲೆ ಬರ್ತಕ್ಕಂಥವೇನೆಲ್ಲ ಇಲ್ಲಿ ಎಲ್ಲಿದ್ದಾವೆ? 1ಗಿಂತ ಲೆಸ್ ದೆನ್ ಅಂದರೆ 0 ಅಥವಾ 1 ಮಧ್ಯೆ ಬರುತ್ತೆ ಎಲ್ಲ ವ್ಯಾಲ್ಯೂ. ಆಮೇಲೆ ಬರುವ ಎಲ್ಲ ವ್ಯಾಲ್ಯೂ ಏನಾಗುತ್ತೆ? 0 ಮತ್ತು 1 ಮಧ್ಯೆ ಡಿಫೈನ್ ಆಗ್ತಿದೆ. ಸೊ ಸುಪ್ರೀಮಮ್ 1. ಇನ್ಫಿಮಮ್ ಏನಿಲ್ಲಿ 0. ಯಾಕಂದರೆ ಬರ್ತಕ್ಕಂಥ ವ್ಯಾಲ್ಯೂ ಎಲ್ಲ ಏನಾಗಿದೆ? ಇಲ್ಲಿ ಕೊಡ್ತಕ್ಕಂಥದ್ದೆಲ್ಲ ಪಾಸಿಟಿವ್ ನಂಬರ್, ನ್ಯಾಚುರಲ್ ನಂಬರ್. ಸೊ ಇಲ್ಲಿ 0ಗಿಂತ ಮೇಲೆ ಆಗಿರುತ್ತೆ, 1ಗಿಂತ ಲೆಸ್ ದೆನ್ ಆಗಿರುತ್ತೆ. ಸೊ ಇನ್ಫಿಮಮ್ ಈಸ್ 0. ನಿಮ್ಗೆ ಯಾರಿಗಿದ್ರು ಇನ್ಫಿಮಮ್ ಮತ್ತು ಸುಪ್ರೀಮಮ್ ಬಗ್ಗೆ ಡೌಟ್ ಇದ್ದರೆ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಟೋಪೋಲಜಿ ಪಾರ್ಟ್ 1 ಅಂತ ಒಂದು ಡೀಟೇಲ್ ಆಗಿ ಸುಪ್ರೀಮಮ್, ಇನ್ಫಿಮಮ್, ಬೌಂಡೆಡ್ ಅಬೋ ಸೆಟ್, ಬಿಲೋ ಸೆಟ್, ಆರ್ಕಿಮಿಡಿಯನ್ ಪ್ರಾಪರ್ಟಿ ಎಂಟೈರ್ ಈ ಒಂದು ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಏನೇನು ತೇರಿಬೇಕು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆ ಒಂದು ವೀಡಿಯೋ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಆ ಒಂದು ವೀಡಿಯೋ ನೋಡಿಬಿಟ್ಟು ಈ ಒಂದು ಕ್ವಶನ್ ಸಾಲ್ವ್ ಮಾಡಿದರೆ ನೀವು ವಿತಿನ್ 30 ಸೆಕೆಂಡ್ಸಲ್ಲಿ ಈ ಒಂದು ಕ್ವಶನ್ಸ್ನ ನೀವು ಇಲ್ಲಿ ಸಾಲ್ವ್ ಮಾಡ್ತೀರ. ಯಾರ್ಯಾರು ನೋಡಿಲ್ಲ ಅದನ್ನು ಆ ಒಂದು ವೀಡಿಯೋ ನೋಡ್ಕೊಂಬಂದು ಈ ಒಂದು ವೀಡಿಯೋನ ನೋಡ್ರಿ ಅಂತ ಹೇಳ್ತೀನಿ. ಇಲ್ಲಿ ಇನ್ಫಿಮಮ್ ಏನು 0, ಸುಪ್ರೀಮಮ್ಮು 0. ಇನ್ಫಿಮಮ್ ಏನಾಗಿದೆ? ನಮ್ಮ ಸೆಟ್ಟಲ್ಲಿದೆ. ಸೊ ಸೆಟ್ AN ಒಳಗಿದೆ, ಸುಪ್ರೀಮಮ್ ಕೂಡ ಸೆಟ್ A ಒಳಗಿದೆ. ಸೊ ಇನ್ಫಿಮಮ್ ಕೂಡ ನಮ್ಮ ಸೆಟ್ಟಲ್ಲಿದೆ, ಸುಪ್ರೀಮಮ್ ಕೂಡ ನಮ್ಮ ಸೆಟ್ಟಲ್ಲಿದೆ. ಅವ್ರು ಕೇಳಿರೋದೇನು ಕ್ವಶನಲ್ಲಿ? ಲೆಟ್ AN equal to sin pi by n belongs to n, ದೆನ್ ಸುಪ್ರೀಮಮ್ ಆಫ್ AN is. ಇಲ್ಲಿ ನಮಗೆ ಇಲ್ಲಿ ಇನ್ಫಿಮಮ್ ಬಗ್ಗೆ ಏನವ್ರೇನು ಮಾತಾಡ್ತಿಲ್ಲ. ಸೊ ಸುಪ್ರೀಮಮ್ ಏನಿದೆ? 1. ಸುಪ್ರೀಮಮ್ ಏನು? 1. ಸುಪ್ರೀಮಮ್ ಅಂತ ಕೇಳ್ತಿದ್ದಾರೆ. ಇಲ್ಲಿ 0 ಆ್ಯಂಡ್ ಇಟ್ಸ್ ಅಟೆಂಡ್. ಇಲ್ಲಿ ಏನು ಸುಪ್ರೀಮಮ್ 1 ಇದೆ, 0 ಅಂತ ಆಗಲ್ಲ, ಆಪ್ಷನ್ A ಆಗಲ್ಲ. ಸೊ ಆಪ್ಷನ್ ಬಿನೂ ಆಗಲ್ಲ. ಆಪ್ಷನ್ ಸಿ ಅಲ್ಲಿ 1 ಕರೆಕ್ಟ್. ಸುಪ್ರೀಮಮ್ ಏನು 1 ಆಗುತ್ತೆ. ಬಟ್ ಇಟ್ಸ್ ಅಟೆಂಡ್ ಆ್ಯಂಡ್ ಇಟ್ಸ್ ನಾಟ್ ಅಟೆಂಡ್. ನಾಟ್ ಅಟೆಂಡ್ ಅಂದರೆ ಆ ಒಂದು ಸುಪ್ರೀಮಮ್ ವ್ಯಾಲ್ಯೂ ನಮ್ಮ ಸೆಟ್ಟಲ್ಲಿ ಇದ್ದರೆ ಅದನ್ನು ಅಟೆಂಡ್ ಅಂತ ಕರಿತೀನಿ. ಆ ಸೆಟ್ಟಲ್ಲಿ ಇಲ್ಲ ಅಂದರೆ ನಾಟ್ ಅಟೆಂಡ್ ಅಂತ ಕರಿತೀನಿ. ಸೊ ಸುಪ್ರೀಮಮ್ ಏನಾಗ್ತಿದೆ? ಸುಪ್ರೀಮಮ್ ಈಕ್ವಲ್ ಟು 1 ವಿಚ್ ಇಸ್ ಬಿಲಾಂಗ್ಸ್ ಟು AN. ಸುಪ್ರೀಮಮ್ ಏನಿದೆ ನಮ್ಮ ಸೆಟ್ಟಲ್ಲಿ AN ಅಂತಕ್ಕಂಥ ಒಂದು ಸೆಟ್ಟಲ್ಲಿ ಇದೆ. ಸೊ ಆನ್ಸರ್ ಏನು? 1 ಆ್ಯಂಡ್ ಇಟ್ಸ್ ಅಟೆಂಡ್. ನಾಟ್ ಅಟೆಂಡ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಆನ್ಸರ್ ಏನಿದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಒಂದು ಕ್ವಶನು KCET 2023 ಕೇಳಿರ್ತಕ್ಕಂಥ ಕ್ವಶನ್. ಏನು ಕೇಳಿದ್ದಾರೆ? ವಿಚ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ?
ಕರೆಕ್ಟಾಗಿ ನೋಡಿರಿ. ನಾಟ್ ಟ್ರೂ ಮತ್ತು ಟ್ರೂ ಇದ್ದಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡಿ ಟ್ರೂ ಇರ್ತಕ್ಕಂಥ ಆಪ್ಷನ್ ಹಾಕಿ ಬರ್ತೀರಾ. ನಾಟ್ ಟ್ರೂ, ಫಾಲ್ಸ್ ಈ ಥರ ಒಂದು ಸ್ಟೇಟ್ಮೆಂಟ್ನ ಕೇರ್ಫುಲ್ಲಾಗಿ ನೋಡ್ಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ? ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್, ನಾಟ್ ಟ್ರೂ ಸ್ಟೇಟ್ಮೆಂಟ್ ಅಂತ. ಆಪ್ಷನ್ ಎ, ಇಫ್ ಎ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆ್ಯಸ್ ಎ ಮಿನಿಮಮ್ ದೆನ್ ಇಟ್ ಆಸ್ ಎ ಇನ್ಫಿಮಮ್. ನಾನು ಲಾಸ್ಟ್ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೆ ಮಿನಿಮಮ್ ಅಂದರೆ ಏನಂತೇಳಿ. ಮಿನಿಮಮ್ ಅಂದರೆ ಫಸ್ಟ್ ನಾನು ಯಾವುದೋ ಒಂದು ಕೆ ಅಂತಕ್ಕಂಥ ಒಂದು ರಿಯಲ್ ನಂಬರ್ನ ಮಿನಿಮಮ್ ಅಂತ ಹೇಳ್ತೀನಿ ಅಂದರೆ ಈ ಕೆ ಏನಾಗಿರ್ಬೇಕು? ಫಸ್ಟು ಇನ್ಫಿಮಮ್ ಆಗಿರಬೇಕು. ಮತ್ತು ಈ ಕೆ ಬಿಲಾಂಗ್ಸ್ ಟು ಸಮ್ ಸೆಟ್. ಇನ್ನು ಸೆಟ್ ಯಾವುದು? ಮಿನಿಮಮ್ ಆಫ್ ಎ ಹೇಳ್ತಿದ್ದೀನಿ. ಸೆಟ್ ಅಂದರೆ ಈ ಕೆ ಬಿಲಾಂಗ್ಸ್ ಟು ಸಮ್ ಎ ಆಗಿರ್ಬೇಕು. ಅಂದರೆ ನಾನು ಮಿನಿಮಮ್ ಹೇಳ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಏನಿಲ್ಲಿ? ಆ ಒಂದು ಕೆ ಅಂತಕ್ಕಂಥ ಒಂದು ಎಲಿಮೆಂಟ್ನ ನಾನು ಮಿನಿಮಮ್ ಎಲಿಮೆಂಟ್ ಆಫ್ ಆ ಸೆಟ್ ಅಂತ ಹೇಳ್ಬೇಕಂದ್ರೆ ಅದು ಫಸ್ಟ್ ಇನ್ಫಿಮಮ್ ಆಗಿರಲೇಬೇಕು. ಆಮೇಲೆ ಆ ಒಂದು ಕೆನ ಎಲಿಮೆಂಟ್ ಆ ಸೆಟ್ಟಲ್ಲಿ ಇರಬೇಕು. ಸೊ ಇಲ್ಲಿ ಅದು ಮಿನಿಮಮ್ ಇದೆ ಅಂದ ಮಾತ್ರಕ್ಕೆ ಇಟ್ ಹ್ಯಾಸ್ ಎ ಇನ್ಫಿಮಮ್. ಸೊ ಮಿನಿಮಮ್ ಆಗಿದೆ ಅಂದರೆ ಏನಾಗಲೇಬೇಕು? ಇನ್ಫಿಮಮ್ ಆಗಲೇಬೇಕು. ಇನ್ಫಿಮಮ್ ಆಗಿಲ್ಲ ಅಂದರೆ ಮಿನಿಮಮ್ ಹೇಳೋಕ್ಕೆ ಬರಲ್ಲ. ಸೊ ಫಸ್ಟ್ ಆಪ್ಷನ್ ಏನು? ಟ್ರೂ ಸ್ಟೇಟ್ಮೆಂಟ್. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇನ್ನು ಯಾರು ನೋಡಿಲ್ಲ ಒಂದ್ಸರಿ ನೋಡ್ಕೊಂಬನ್ನಿ. ಇಫ್ ಎ ಸೆಟ್ ಆಫ್ ರಿಯಲ್ ನಂಬರ್ ಆ್ಯಸ್ ಮಿನಿಮಮ್ ದೆನ್ ಇಟ್ ಆ್ಯಸ್ ಎನ್ ಇನ್ಫಿಮಮ್. ಯಾವುದೋ ಒಂದು ಸೆಟ್ಟಿಗೆ ಮಿನಿಮಮ್ ಇದ್ದರೆ ಏನಿದ್ದೇ ಇರುತ್ತೆ, ಇನ್ಫಿಮಮ್ ಇದ್ದೇ ಇರುತ್ತೆ. ಯಾಕಂದರೆ ಅದು ಮಿನಿಮಮ್ ಆಗಬೇಕಾದ್ರೆ ಫಸ್ಟ್ ಇನ್ಫಿಮಮ್ ಎಕ್ಸಿಸ್ಟ್ ಆಗಲೇಬೇಕು. ಸೊ ಫಸ್ಟ್ ಆಪ್ಷನ್ ಏನು? ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್ ಆಪ್ಷನ್, ಎವ್ರಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ ವಿಚ್ ಆಸ್ ಬೌಂಡೆಡ್ ಬಿಲೋ ಆ್ಯಸ್ ಎ ಮಿನಿಮಮ್. ಯಾವುದಾದ್ರು ಒಂದು ಸೆಟ್ಟು ಬೌಂಡೆಡ್ ಬಿಲೋ ಆಗಿದ್ದರೆ ಅದಕ್ಕೆ ಮಿನಿಮಮ್ ಎಕ್ಸಿಸ್ಟ್ ಆಗುತ್ತಾ ಅಂತ ಕೇಳ್ತಿದ್ರು ಅವರು. ಇದು ಆಪ್ಷನ್ ಎ. ಆಪ್ಷನ್ ಬಿ ಏನಿದೆ ಇಲ್ಲಿ? ಯಾವುದಾದ್ರು ಒಂದು ಸೆಟ್ಟು ಬೌಂಡೆಡ್ ಬಿಲೋ ಆಗಿದ್ದರೆ ಅದಕ್ಕೆ ಮಿನಿಮಮ್ ಇರುತ್ತೆ ಅಂತ. ಅವ್ರು ಎವ್ರಿ ಸೆಟ್ ಅಂತ ಹೇಳಿದ್ದಾರೆ. ಎವ್ರಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ ವಿಚ್ ಇಸ್ ಬೌಂಡೆಡ್ ಬಿಲೋ ಆ್ಯಸ್ ಮಿನಿಮಮ್. ಅಂದರೆ ನೀವು ಯಾವುದೇ ಒಂದು ಸೆಟ್ ತೊಗೊಳ್ರಿ, ಅದೇನಾದರೂ ಬೌಂಡೆಡ್ ಬಿಲೋ ಆಗಿದ್ರೆ ಅದಕ್ಕೆ ಮಿನಿಮಮ್ ಇದ್ದೇ ಇರುತ್ತೆ ಅಂತ. ಸೊ ನಾವು ಸಮ್ ಎಸ್ ಈಸ್ ಈಕ್ವಲ್ ಟು ಸಮ್ ಓಪನ್ ಇಂಟರ್ವಲ್ 0,1 ಅಂತ ತೊಗೊತೀನಿ. ಇದೇನಿದು? ಲೋವರ್ ಬೌಂಡ್ ಏನಾಗುತ್ತೆ ಈ ಸೆಟ್ಟಿಗೆ? ಲೋವರ್ ಬೌಂಡ್ ಈಕ್ವಲ್ ಟು 0. ಇನ್ಫಿಮಮ್ ಏನಾಗುತ್ತೆ ಇಲ್ಲಿ? 0. ಸೊ ಎಸ್ ಏನಿದು? ಬೌಂಡೆಡ್ ಬಿಲೋ ಸೆಟ್. ಕ್ಲಿಯರ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸೆಟ್ ಏನು, ನಾವು ತೊಗೊಂಡಿರ್ತಕ್ಕಂಥ ಸೆಟ್ ಏನಾಗಿದೆ ಇಲ್ಲಿ? ಬೌಂಡೆಡ್ ಬಿಲೋ. ಈ ಬೌಂಡೆಡ್ ಬಿಲೋ ಆಗಿರ್ತಕ್ಕಂಥ ಸೆಟ್ಟಿಗೆ ಮಿನಿಮಮ್ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಎಲ್ಲ ಸೆಟ್ಟು ಬೌಂಡೆಡ್ ಬಿಲೋ ಸೆಟ್ ಆಗಿರ್ತಕ್ಕಂಥ ಎಲ್ಲ ಸೆಟ್ಟಿಗೂ ಮಿನಿಮಮ್ ಎಕ್ಸಿಸ್ಟ್ ಆಗಿ ಆಗುತ್ತೆ. ಮಿನಿಮಮ್ ಎಕ್ಸಿಸ್ಟ್ ಆಗಬೇಕಾದ್ರೆ ಏನು ಕಂಡೀಷನು? ಫಸ್ಟು ಆ ಸೆಟ್ಟಲ್ಲಿ ನಾನು ಯಾವ ಒಂದು ಎಲಿಮೆಂಟ್ನ ಮಿನಿಮಮ್ ಅಂತ ಹೇಳ್ತೀನಿ, ಆ ಎಲಿಮೆಂಟ್ ಆ ಸೆಟ್ಟಲ್ಲಿ ಇರಬೇಕು. ಇನ್ನೊಂದು ಇನ್ಫಿಮಮ್ ಆಗಿರ್ಬೇಕು. ಇಲ್ಲಿ 0 ಏನು ಇನ್ಫಿಮಮ್ ಆಗಿದೆ, ಬಟ್ ನಾನು ಜೀರೋನ ಮಿನಿಮಮ್ ಅಂತ ಹೇಳ್ಬೇಕಾದ್ರೆ 0 ಏನಾಗಿರ್ಬೇಕು? 0 ಬಿಲಾಂಗ್ಸ್ ಟು ಎಸ್ ಆಗಿರ್ಬೇಕು. 0ನ ಈ ಎಸ್ಸಿಗೆ ನಾನು ಇಲ್ಲಿ ಮಿನಿಮಮ್ ಅಂತ ಹೇಳ್ಬೇಕಾದ್ರೆ ಈ 0 ಎಸ್ ಒಳಗಿರ್ಬೇಕು. ಬಟ್ 0 ಏನಾಗಿದೆ ಇಲ್ಲಿ? 0 ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್. ಸೊ ಸೆಟ್ ಕೊಟ್ಟಿರ್ತಕ್ಕಂಥ ಸೆಟ್ ಬೌಂಡೆಡ್ ಬಿಲೋ ಸೆಟ್, ಬಟ್ ಏನಾಗಿಲ್ಲ ಈ ಸೆಟ್ಟಿಗೆ ಮಿನಿಮಮ್ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ? ಎವ್ರಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಆಸ್ ಮಿನಿಮಮ್. ಯಾವುದೇ ಒಂದು ನೀವು ಬೌಂಡೆಡ್ ಬಿಲೋ ಸೆಟ್ ತೊಗೊಂಡ್ರೆ ಅದಕ್ಕೆ ಮಿನಿಮಮ್ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದೇನಿದು? ಬೌಂಡೆಡ್ ಬಿಲೋ ಬಟ್ ದೇರ್ ಇಸ್ ನೋ ಮಿನಿಮಮ್. ಅಂದರೆ ಇಲ್ಲಿ ಲೋವರ್ ಬೌಂಡ್ ಏನಾಗುತ್ತೆ? 0 ಆಗುತ್ತೆ. ಇನ್ಫಿಮಮ್ 0 ಆಗುತ್ತೆ. ಯಾವುದೋ ಒಂದು ಸೆಟ್ಟಿಗೆ ನಾನು ಮಿನಿಮಮ್ ಯಾವುದೋ ಒಂದು ಎಲಿಮೆಂಟ್ನ ಮಿನಿಮಮ್ ಅಂತ ಹೇಳ್ಬೇಕು ಆ ಸೆಟ್ಟಿಗೆ ಅಂದರೆ ಫಸ್ಟ್ ಇನ್ಫಿಮಮ್ ಆಗಿರ್ಬೇಕು. ಇನ್ಫಿಮಮ್ 0. ಇನ್ಫಿಮಮ್ ಜೊತೆಗೆ ಅದು ಇನ್ಫಿಮಮ್ ಏನಾಗಿರ್ಬೇಕು? ಆ ಸೆಟ್ಟಲ್ಲಿ ಇರಬೇಕು. ಬಟ್ 0 ಏನಾಗಿಲ್ಲ, ನಮ್ಮ ಸೆಟ್ಟಲ್ಲಿ ಇಲ್ಲ. ಇದು ಓಪನ್ ಇಂಟರ್ವಲ್. ಬಟ್ ಕ್ಲೋಸ್ ಇಂಟರ್ವಲ್ ತೊಗೊಂಡ್ರೆ ಏನಾಗುತ್ತೆ? ಆ ಕಂಡೀಷನ್ ಟ್ರೂ ಆಗುತ್ತೆ. ಬಟ್ ಅವ್ರು ಹೇಳಿರೋದೇನಿಲ್ಲಿ? ಎವ್ರಿ ಸಬ್ಸೆಟ್ ಬಟ್ ದೇರ್ ಎಕ್ಸಿಸ್ಟ್ ಅಂತ ಹೇಳಿದ್ರೆ ಆಪ್ಷನ್ ಟ್ರೂ ಆಗ್ತಿತ್ತು. ಸೊ ಎವ್ರಿ ಸಬ್ಸೆಟ್ ಅಂತ ಕೇಳಿದರೆ ಸೊ ಇದೇನು? ಫಾಲ್ಸ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ, ದೇರ್ ಎಕ್ಸಿಸ್ಟ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ ವಿತ್ ಸುಪ್ರೀಮಮ್ ಬಟ್ ನಾಟ್ ಮ್ಯಾಕ್ಸಿಮಮ್. ಆಪ್ಷನ್ ಸಿ ಏನು ಹೇಳ್ತಿದ್ದಾರೆ? ಯಾವುದಾದ್ರು ಒಂದು ಸಬ್ಸೆಟ್ ಆಫ್ ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತಾ? ಸುಪ್ರೀಮಮ್ ಇರಬೇಕು ಬಟ್ ಮ್ಯಾಕ್ಸಿಮಮ್ ಇರಬಾರ್ದು ಅಂತ. ಸೇಮ್ ಎಕ್ಸಾಂಪಲ್, ಎಸ್ ಈಸ್ ಈಕ್ವಲ್ ಟು ಓಪನ್ ಇಂಟರ್ವಲ್ 0,1. ಓಪನ್ ಇಂಟರ್ವಲ್ 0,1 ಇಲ್ಲಿ ಸುಪ್ರೀಮಮ್ ಏನು? 1. ಮ್ಯಾಕ್ಸಿಮಮ್ ಹೇಳ್ಬೇಕಾದ್ರೆ ಏನಂತ ಹೇಳ್ತೀನಿ? ಮ್ಯಾಕ್ಸಿಮಮ್ ಹೇಳ್ಬೇಕಾದ್ರೆ ಫಸ್ಟ್ ಆ ಒಂದು ನಂಬರು ಸುಪ್ರೀಮಮ್ ಆಗಿರ್ಬೇಕು. ಸುಪ್ರೀಮಮ್ ಆಗಿದೆ, ಬಟ್ ಆ ಸುಪ್ರೀಮಮ್ ಸೆಟ್ಟಲ್ಲಿ ಇರಬೇಕು. ಸೇಮ್ ಮಿನಿಮಮ್ ಥರ. ಮಿನಿಮಮ್ ಆದರೆ ಆ ಸೆಟ್ ಫಸ್ಟ್ ಇನ್ಫಿಮಮ್ ಆಗಿರಬೇಕು, ಆ ಸೆಟ್ಟಲ್ಲಿ ಇರಬೇಕು. ಮ್ಯಾಕ್ಸಿಮಮ್ ಆದರೆ ಸುಪ್ರೀಮಮ್ ಆಗಿರಬೇಕು, ಆ ಸೆಟ್ಟಲ್ಲಿ ಇರಬೇಕು. ಬಟ್ ಇಲ್ಲಿ 1 ಇಸ್ ಸುಪ್ರೀಮಮ್, ಬಟ್ 1 ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು 0,1. ಸೊ ಇಲ್ಲಿ ಏನಾಗಲ್ಲ? ಡಸ್ ನಾಟ್ ಎಕ್ಸಿಸ್ಟ್. ಏನು ಡಸ್ ನಾಟ್ ಎಕ್ಸಿಸ್ಟ್? ಮ್ಯಾಕ್ಸಿಮಮ್. ಸೆಟ್ ಈಸ್
ಹ್ಯಾವಿಂಗ್ ಸುಪ್ರೀಮಮ್ ಬಟ್ ನೋ ಮ್ಯಾಕ್ಸಿಮಮ್. ಅಂದರೆ ಸೆಟ್ ಏನಾಗ್ತದೆ ಇಲ್ಲಿ ಸುಪ್ರೀಮಮ್ ಇದೆ ಸೆಟ್ಟಿಗೆ, ಬಟ್ ಏನಾಗಿಲ್ಲ ಮ್ಯಾಕ್ಸಿಮಮ್ ಇಲ್ಲ. ಆ ಥರ ಸೆಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಎಸ್, ಎಕ್ಸಿಸ್ಟ್ ಆಗುತ್ತೆ. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಇದನ್ನು ಫಾರ್ ಎವ್ರಿ ಅಂತ ಕೇಳಿದ್ರೆ ಏನಾಗ್ತಿತ್ತು, ಇದು ಮೇ ಆರ್ ಮೇ ನಾಟ್ ಬಿ ಟ್ರೂ ಆಗ್ತಿತ್ತು. ಬಟ್ ದೇರ್ ಎಕ್ಸಿಸ್ಟ್, ಯಾವ್ದಾದ್ರು ಒಂದು ಸೆಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಎಕ್ಸಿಸ್ಟ್ ಆಗುತ್ತೆ. ಆಪ್ಷನ್ ಡಿ, ದೇರ್ ಎಕ್ಸಿಸ್ಟ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ವಿತ್ ಎನ್ ಇನ್ಫಿಮಮ್ ಬಟ್ ನೋ ಮಿನಿಮಮ್. ದೇರ್ ಎಕ್ಸಿಸ್ಟ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ ವಿತ್ ಇನ್ಫಿಮಮ್ ಬಟ್ ನೋ ಮಿನಿಮಮ್. ಇದೇ ಎಲ್ಲಿದೆ ನೋಡಿರಿ, ಆಪ್ಷನ್ ಬಿ ಇರತಕ್ಕಂಥ ಸೇಮ್ ಎಕ್ಸಾಂಪಲ್. ಇದಕ್ಕೇನಿದೆ, ಇನ್ಫಿಮಮ್ ಇದೆ. ಇನ್ಫಿಮಮ್ ಏನು 0, ಬಟ್ ಈ ಸೆಟ್ಟಿಗೆ ಏನಿಲ್ಲ, ಮಿನಿಮಮ್ ಎಕ್ಸಿಸ್ಟ್ ಆಗಲ್ಲ. ಸೊ ಇದನ್ನು ಕೂಡ ಟ್ರೂ ಸ್ಟೇಟ್ಮೆಂಟ್. ಸೊ ಇಲ್ಲಿ ಯಾವುದು ಕರೆಕ್ಟು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನು CSIR ನೆಟ್ ಜೂನ್ 2017 KSET 2024 ಕೇಳಿರ್ತಕ್ಕಂಥ ಕ್ವೆಶನ್. ಆ್ಯಸ್ ಇಟ್ ಈಸ್ CSIR ನೆಟ್ ಜೂನ್ 2017 ಏನಿತ್ತು ಕ್ವೆಶನ್ನು, ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಆಪ್ಷನ್ನು ಚೇಂಜ್ ಇಲ್ಲ, ಕ್ವಶನು ಚೇಂಜ್ ಇಲ್ಲ, ಸೆಂಟೆನ್ಸ್ ಕೂಡ ಚೇಂಜ್ ಇಲ್ಲ. ಜಸ್ಟ್ ಅಲ್ಲಿ ಯಾವ ಥರ ಕೇಳಿದ್ರೆ ಜಸ್ಟ್ ಆ ಕ್ವಶನ್ ಆ್ಯಸ್ ಇಟ್ ಈಸ್ನ ತೊಗೊಂಡು KSET 2024 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಬೆಟರ್ KSET ಯಾವುದಾದ್ರು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಪ್ರೀವಿಯಸ್ ಇಯರ್ ನೆಟ್ ಎಕ್ಸಾಮ್ನ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡೋದು ಬೆಟರ್. ಯಾಕಂದರೆ ಅಲ್ಲಿ ನೀವು ನೆಟ್ ಎಕ್ಸಾಮ್ ಕ್ವಶನ್ ಸಾಲ್ವ್ ಮಾಡಿದ್ರೆ KSET ಎಕ್ಸಾಮ್ ಕ್ಲಿಯರ್ ಮಾಡೋದು ಅಷ್ಟೇನು ಕಷ್ಟ ಆಗಲ್ಲ. ಕೆಲವೊಂದು ಸರಿ ಆ್ಯಸ್ ಇಟ್ ಈಸ್ ನೆಟ್ಟಲ್ಲಿ ಇರ್ತಕ್ಕಂಥ ಕ್ವಶನ್ಸ್ನೇ ಸೇಮ್ ಟು ಸೇಮ್ KSETಲ್ಲಿ ಕೊಡ್ತಾರೆ. ಸೊ ನೀವು KSET ಕ್ವಶನ್ನ ಸಾಲ್ವ್ ಮಾಡೋ ಬದಲು ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ನೆಟ್ ಎಕ್ಸಾಮ್ ಸಾಲ್ವ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ KSET ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಕ್ವಶನ್ ಏನಿದೆ, ಕನ್ಸಿಡರ್ ದ ಸೀಕ್ವೆನ್ಸ್ UN equal to 1 plus minus 1 to the power n 1 by n whole to the power n. ದೆನ್ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್. ನಮಗೆ ಇಲ್ಲಿ ಸೀಕ್ವೆನ್ಸ್ ಡೆಫಿನೇಷನ್ಸ್ನ ಆಮೇಲೆ ನೋಡೋಣ. ಜಸ್ಟ್ ಆ ಒಂದು ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಿ ಸುಪ್ರೀಮಮ್ ಮತ್ತು ಇನ್ಫಿಮಮ್ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ, UN equal to 1 plus minus 1 to the power n 1 by n whole to the power n. ಇಲ್ಲಿ ಯಾವುದೇ ಒಂದು ಸೆಟ್ ಅಥವಾ ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಏನಾದರೂ -1 to the power n ಕೊಟ್ಟರೆ ನಾವು ಇದನ್ನು ಎರಡು ಥರ ಡಿವೈಡ್ ಮಾಡಬೇಕು. ಒಂದು n is ಆಡ್ ಆದಾಗ, ಇನ್ನೊಂದು n is even ಆದಾಗ ಅಂತೇಳಿ. ಸೊ UN ಅನ್ನು ಇಲ್ಲಿ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಏನೇನು 1 plus 1 by n whole to the power n when n is even. ನೆಕ್ಸ್ಟ್ 1 minus 1 by n whole to the power n n is ಆಡ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತೀನಿ, ಲಿಮಿಟ್ UN. ಈ ಒಂದು ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಒಂದು ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ಅಂದರೆ ಲಿಮಿಟ್ ಏನು ನೆನ್ಪಿಡ್ರಿ, ಲಿಮಿಟ್ n tends to infinity 1 plus x by n whole to the power n equal to e to the power of x. ಲಿಮಿಟ್ n tends to infinity ಫಾರ್ಮುಲಾ ಏನಿದೆ, 1 plus x by n whole to the power of n equal to e to the power of x. ಇಲ್ಲಿ ಕೊಟ್ಟಿರ್ತಕ್ಕಂಥ 1 plus 1 by n whole to the power of x. ಇಲ್ಲಿ x ಏನಾಗಿದೆ 1, x ಪ್ಲೇಸಲ್ಲಿ 1 ಇದೆ. ಸೊ ಇದೇನಾಗುತ್ತೆ 1 plus 1 by n whole to the power n ಏನಂತ ಬರಿಬೋದು, e to the power 1. e to the power 1 ಅಂದರೆ e ಅಂತ ಬರಿಬೋದು. ಸೊ ನೆಕ್ಸ್ಟ್ ಈ 1 ಪ್ಲಸ್ ಇಲ್ಲಿ 1 minus 1 by n, ಇದು 1 minus 1 by n whole to the power n ಅನ್ನು 1 plus minus 1 by n whole to the power n ಅಂತ ಬರಿಬೋದಾ, ಮಲ್ಟಿಪ್ಲೈ ಮಾಡ್ರೆ ಮತ್ತೆ ಇದೇ ಬರುತ್ತೆ. ಇಲ್ಲೇನು ಎಕ್ಸ್ ಏನಾಗುತ್ತೆ ಇಲ್ಲಿ -1. ಸೊ ಈ ಒಂದು ಫಾರ್ಮುಲಾ ಪ್ರಕಾರ ಏನಂತ ಬರಿಬೋದು ನಾನು, e to the power of -1. ಸೊ e to the power of -1 ಅಂದ್ರೇನು 1 by e. ಸೊ ಇಲ್ಲಿ ಆನ್ಸರ್ ಏನು, ಲಿಮಿಟ್ n tends to infinity ಆದಾಗ n even ಆಗಿದ್ರೆ ಎಲ್ಲಿಗೆ ಹೋಗುತ್ತೆ, ಈಗ ಹೋಗುತ್ತೆ. ಏನೇನಾದರೂ ಆಡಾದರೆ 1 by e ಹೋಗುತ್ತೆ. ಸೊ ಇದು 1 by e is less than e. ಸೊ ಇಲ್ಲೇನಿದೆ, ಇದು ಸುಪ್ರೀಮಮ್, ಇದು ಇನ್ಫಿಮಮ್. ಲಿಮಿಟ್ n tends to infinity ಸುಪ್ರೀಮಮ್ ಆಫ್ UN, ಲಿಮಿಟ್ n tends to infinity ಇನ್ಫಿಮಮ್ ಆಫ್ UN equal to 1. ಇಲ್ಲಿ ಇನ್ಫಿಮಮ್ಮು ಸುಪ್ರೀಮಮ್ ಎರಡು 1 ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಎ ಇಸ್ ರಾಂಗ್. ಇಲ್ಲಿ ಎರಡು 1 by e ಅಂತ ಹೇಳ್ತಿದ್ದಾರೆ. ಸೊ ಒಂದು 1 by e ಹೋಗ್ತಿದೆ, ಇನ್ನೊಂದು e ಹೋಗ್ತಿದೆ. ಸೊ ಆಪ್ಷನ್ ಬಿ ಇಸ್ ರಾಂಗ್. ಈ ಎರಡು ಇ ಅಂತ ಹೇಳ್ತಿದೆ, ಎರಡು ಈಕ್ವಲ್ ಟು ಇ ಇಲ್ಲ, ಒಂದು ಇದೆ, ಇನ್ನೊಂದು 1 by e. ಸೊ ಆಪ್ಷನ್ ಸಿ ಇಸ್ ರಾಂಗ್. ಸುಪ್ರೀಮಮ್ ಏನು ಇ, ರೈಟ್ ಆನ್ಸರ್. ಇನ್ಫಿಮಮ್ ಏನು 1 by e, ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು CSIR ನೆಟ್ ನವೆಂಬರ್ 2020 ಕೇಳಿರ್ತಕ್ಕಂಥ ಕ್ವಶನು. ಏನಿದೆ ಕ್ವಶನ್ನು, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಫಂಕ್ಷನ್ ಇಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು
ನ್ಯಾಚುರಲ್ ನಂಬರ್ ಈಸ್ ಎ ಬೌಂಡೆಡ್ ಫಂಕ್ಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ. ಇಲ್ಲಿನೂ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ಲಿಮಿಟ್ ಆಫ್ ಸುಪ್ರೀಮಮ್ ಎಫ್ ಆಫ್ ಎನ್ ಈಸ್ ಬಿಲಾಂಗ್ಸ್ ಟು ಎನ್. ನಾನು ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿಲ್ಲಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಫಾರ್ ಎಕ್ಸಾಂಪಲ್ ಸಮ್ ಎಫ್ ಆಫ್ ಎನ್ ಈಕ್ವಲ್ ಟು ಸಮ್ 2 ಅಂತ ತೊಗೊತೀನಿ, ಕಾನ್ಸ್ಟೆಂಟ್ ಫಂಕ್ಷನ್. ಇದಕ್ಕೆ ಇನ್ಫಿಮಮ್ ಏನು 2ನೇ, ಸುಪ್ರೀಮಮ್ ಕೂಡ ಏನಾಗುತ್ತೆ 2ನೇ ಆಗುತ್ತೆ. ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ 2 2 2, ಇದರದ್ದು ಇನ್ಫಿಮಮ್ ಕೂಡ 2, ಸುಪ್ರೀಮಮ್ ಕೂಡ 2. ಸೊ ಇಲ್ಲೇನಾಗುತ್ತೆ, ಸುಪ್ರೀಮಮ್ ಏನು ಬಿಲಾಂಗ್ಸ್ ಟು ಸುಪ್ರೀಮಮ್ ಏನಾಗುತ್ತೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಇನ್ಫಿಮಮ್ ಕೂಡ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಅಂದರೆ ಫಂಕ್ಷನ್ ನ್ಯಾಚುರಲ್ ನಂಬರಿಂದ ನ್ಯಾಚುರಲ್ ನಂಬರ್ ಡಿಫೈನ್ ಮಾಡೋದು ಯಾವುದೋ ಒಂದು ಕಾನ್ಸ್ಟೆಂಟ್ ಫಂಕ್ಷನ್ ಬರ್ತಕ್ಕಂಥ ಯಾವುದೇ ಒಂದು ಇಮೇಜ್ ಇದೆ. ಎಫ್ ಆಫ್ ಎನ್ ಅಂದರೆ ಸಮ್ ಇಮೇಜ್. ಯಾವ್ದು ಫಂಕ್ಷನ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಡಿಫೈನ್ ಮಾಡಿದಾಗ ಬರ್ತಕ್ಕಂಥ ಎಲ್ಲ ಇಮೇಜ್ ಏನಾಗಿರುತ್ತೆ ನ್ಯಾಚುರಲ್ ನಂಬರಲ್ಲೇ ಇರುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ ಈಸ್ ಟ್ರೂ ಸ್ಟೇಟ್ಮೆಂಟ್, ಬಟ್ ಅವ್ರು ಕೇಳಿರ್ತಕ್ಕಂಥ ನಮಗೆ ನಾಟ್ ಟ್ರೂ. ಸೊ ಫಸ್ಟ್ ಆಪ್ಷನ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್, ಇನ್ಫಿಮಮ್ ಕೂಡ ಏನಾಗುತ್ತೆ, ಅದು ಕೂಡ ನಮ್ಮ ಒಂದು ನ್ಯಾಚುರಲ್ ನಂಬರ್ ಆಗಿರುತ್ತೆ ಬರ್ತಕ್ಕಂಥ ಇಮೇಜ್. ಇಲ್ಲಿ ನಾನು ಅದೇ ಕಾನ್ಸ್ಟೆಂಟ್ ಫಂಕ್ಷನ್ ತೊಗೊಂಡ್ರು, ಇಲ್ಲಿ ಏನು ಇನ್ಫಿಮಮ್ ಕೂಡ ಏನಾಯಿತು 2 ಆಯಿತು. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಇದು ಆಪ್ಷನ್ ಸಿ ಮತ್ತು ಡಿ ಎಲ್ಲಿ ನೋಡೋಣ. ಸಪೋಸ್ ನಾನಿವಾಗ ಎಫ್ ಆಫ್ ಎನ್ ಈಕ್ವಲ್ ಟು ಸಮ್ 2ನೇ ತೊಗೊಂಡ್ರೆ ಸೇಮ್ ಫಂಕ್ಷನ್ನು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಈಗ ಇದಕ್ಕೊಂದು ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎನ್ ಪ್ಲಸ್ ಎನ್. ಸೊ ಇದೇನಾಗುತ್ತೆ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎನ್ ಅಂದರೆ 2 ಅಂತ ತೊಗೊಂಡಿದ್ದೀನಿ, 2 ಪ್ಲಸ್ ಎನ್. ನಾನು ಇಲ್ಲಿ ಎನ್ನಿಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಇನ್ಫಿನಿಟಿಗೆ ಹೋಗುತ್ತೆ. ನಾನು ಎಲ್ಲಿಗೆ ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಅಂದರೆ n ಟೆಂಡ್ಸ್ ಟು ಇನ್ಫಿನಿಟಿ ಆದಾಗ ಎಲ್ಲಿಗೆ ಹೋಗುತ್ತಿದ್ದು ಇನ್ಫಿನಿಟಿಗೆ ಹೋಗುತ್ತೆ. ಬಟ್ ಇನ್ಫಿನಿಟಿ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇನ್ಫಿನಿಟಿ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, CSIR ನೆಟ್ ಫೆಬ್ರವರಿ 2022 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಏನಿದೆ ಕ್ವಶನ್, ಕನ್ಸಿಡರ್ ದ ಸೀಕ್ವೆನ್ಸ್ AN ವೇರ್ AN ಈಕ್ವಲ್ ಟು 3 ಪ್ಲಸ್ 5 ಇಂಟು ಮೈನಸ್ 1/2 ಟು ದಿ ಪವರ್ n ಪ್ಲಸ್ ಮೈನಸ್ 1 ಟು ದಿ ಪವರ್ n ಇಂಟು 1/4 ಪ್ಲಸ್ ಮೈನಸ್ 1 ಟು ದಿ ಪವರ್ n 2 ಡಿವೈಡ್ ಬೈ n. ದೆನ್ ದ ಇಂಟರ್ವಲ್ ಲಿಮಿಟ್ ಆಫ್ ಇನ್ಫಿಮಮ್ ಆಫ್ AN ಕಾಮ ಲಿಮಿಟ್ ಆಫ್ ಸುಪ್ರೀಮಮ್ ಆಫ್ AN ಇಸ್ ಗಿವನ್ ಬೈ. ಅಂದರೆ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್ದು ಇನ್ಫಿಮಮ್ ಮತ್ತು ಸುಪ್ರೀಮಮ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಕೊಟ್ಟಿರ್ತಕ್ಕಂಥ ಸೆಟ್ ಏನು, AN ಈಕ್ವಲ್ ಟು 3 ಪ್ಲಸ್ 5 ಮೈನಸ್ 1/n ಹೋಲ್ ಟು ದಿ ಪವರ್ ಆಫ್ n ಪ್ಲಸ್ ಮೈನಸ್ 1 ಟು ದಿ ಪವರ್ n 1/4 ಪ್ಲಸ್ ಮೈನಸ್ 1 ಟು ದಿ ಪವರ್ n ಇಂಟು 2 ಡಿವೈಡ್ ಬೈ n. ಇಲ್ಲೇನಾದರೂ ಮೈನಸ್ ಟು ದಿ ಪವರ್ ಮೈನಸ್ 1/n ಆಗಿರ್ಬೋದು ಅಥವಾ ಮೈನಸ್ 1 ಆಗಿರ್ಬೋದು. ಸಾರಿ, ಇದು ಮೈನಸ್ 1/2. ಈ ಥರ ಮೈನಸ್ ಟು ದಿ ಪವರ್ n ಏನಾದರೂ ಕೊಟ್ಟರೆ ಅವಾಗ ನಾನು 2 ಥರ ಡಿವೈಡ್ ಮಾಡ್ತೀನಿ. n ಇಸ್ ಈವನ್ ಆ್ಯಂಡ್ ಆಡ್ ಅಂತೇಳಿ. n ಈವನ್ ಆದಾಗ ಏನಾಗುತ್ತೆ, ಇದು 3 ಪ್ಲಸ್ 5 ಇಂಟು 1/2 ಟು ದಿ ಪವರ್ n ಪ್ಲಸ್ ಈವನ್ ಆದರೆ ಏನಾಗುತ್ತೆ ಪ್ಲಸ್ 1 ಆಗುತ್ತೆ 1/4 ಪ್ಲಸ್ 2/n. ಇದು ಯಾವಾಗ n ಈವನ್ ಆದಾಗ. n ಆಡ್ ಆದಾಗ ಏನಾಗುತ್ತೆ 3 ಮೈನಸ್ 5 ಇಂಟು ಆಡಾದಾಗ ಏನಾಗುತ್ತೆ ಮೈನಸ್ ಪವರ್ ರೈಸ್ ಮಾಡಿದಾಗೆಲ್ಲ ಮೈನಸ್ ಬರುತ್ತೆ. ಸೊ 1/2 ಟು ದಿ ಪವರ್ n. ಇಲ್ಲಿ ಕೂಡ ಮೈನಸ್ 1/4 ಕಾಮ ಮೈನಸ್ 2/n. n ಈಸ್ ಆಡ್. ಇನ್ನು ಎಲ್ಲೆಲ್ಲಿ ಪವರ್ ಇರುತ್ತೆ n ಈಸ್ ಆಡ್ ಆದಾಗ ಮೈನಸ್ ಬರುತ್ತೆ, ಈವನ್ ಆದಾಗ ಪ್ಲಸ್ ಆಗುತ್ತೆ. ಸೊ ಏನಾಗುತ್ತೆ ಇದು ಆ್ಯಸ್ ಇಟ್ ಈಸ್ 3 ಪ್ಲಸ್ ಇಲ್ಲಿ AN ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಕೊಟ್ಟಾಗ ಏನಾಗುತ್ತೆ 3 ಇದು n ಏನಾದರೂ ಇನ್ಫಿನಿಟಿ ಹೋದಾಗಿದೆ ಏನಾಗುತ್ತೆ 1/2 ಹೋಲ್ ಟು ದಿ ಪವರ್ n ಏನಾಗುತ್ತೆ 0 ಆಗುತ್ತೆ. ಸೊ 0 ಇಂಟು 5 ಈಸ್ 0 ಪ್ಲಸ್ 1/4. ಇಲ್ಲಿನೂ ಕೂಡ n ಇನ್ಫಿನಿಟಿಗೆ ಹೋದಾಗ ಏನಾಗುತ್ತೆ ಇದನ್ನು 0 ಆಗುತ್ತೆ ಪ್ಲಸ್ 0. ಇಲ್ಲಿ n ಆಡಾದಾಗ ಏನಾಗುತ್ತೆ
3 ಮೈನಸ್ ಇದು ಕೂಡ 0 ಆಗುತ್ತೆ, 0 ಮೈನಸ್ 1/4 2 ಬೈ ಕೂಡ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಆದಾಗ ಅದು 0 ಆಗುತ್ತೆ, ಮೈನಸ್ 0. ಇದು n ಈವನ್ ಆದಾಗ, ಇದು n ಆಡ್ ಆದಾಗ. ಸೊ ಆನ್ಸರ್ ಏನಾಗುತ್ತೆ 3 ಪ್ಲಸ್ 1/4, ಇಲ್ಲಿ 3 ಮೈನಸ್ 1/4. 3 ಪ್ಲಸ್ 1/4 ಅಂದ್ರೆ ಏನು? 4 3 ಜಾ 12, 12 ಪ್ಲಸ್ 13/4. 3 ಮೈನಸ್ 1/4 ಅಂದರೆ 11/4. ಸೊ ಏನಾಗುತ್ತೆ 3 ಪ್ಲಸ್ 1/4 ಅಂದರೆ 13/4, 3 ಮೈನಸ್ 1/4 ಅಂದರೆ 11/4. ಇದು n ಈವನ್ ಆದಾಗ, ಇದು ಆಡ್ ಆದಾಗ. ಇಲ್ಲಿ ಗ್ರೇಟರ್ ವ್ಯಾಲ್ಯೂ ಏನು 13/4, ಇದು ಸುಪ್ರೀಮಮ್. ಇಲ್ಲಿ 11/4 ಏನು ಇನ್ಫಿಮಮ್. ಈ ಇಂಟರ್ವಲ್ ಏನಾಗುತ್ತೆ ಅವ್ರು ಏನು ಕೇಳ್ತಿದ್ದಾರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇನ್ಫಿಮಮ್ ಆಫ್ an, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸುಪ್ರೀಮಮ್ ಆಫ್ an. ಇನ್ಫಿಮಮ್ ಆಫ್ an ಏನು ಬಂದಿದೆ ಇಲ್ಲಿ 11/4, ಸುಪ್ರೀಮಮ್ ಏನು ಬಂದಿದೆ 13/4. ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದಿಷ್ಟು ಟೋಪೋಲಜಿ ಪಾರ್ಟ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೀವಿಯಸ್ ಇಯರ್ ನೆಟ್ ಮತ್ತು ಕೆಸೆಟ್ ಕ್ವಶನು. ನೆಕ್ಸ್ಟ್ ಕ್ಲಾಸಲ್ಲಿ ನೈಬರ್ಹುಡ್, ಲಿಮಿಟ್ ಪಾಯಿಂಟ್, ಅದೇ ಥರ ಓಪನ್ ಸೆಟ್, ಕ್ಲೋಸ್ ಸೆಟ್ ಎಲ್ಲ ಆ ಒಂದು ಪಾಯಿಂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡಿ. ಆ ನೆಕ್ಸ್ಟ್ ಕ್ಲಾಸಲ್ಲಿ ಆ ಒಂದು ರಿಲೇಟೆಡ್ ಥಿಯರಿಗೆ ಏನೇನು ಕ್ವಶನ್ ಕೇಳಿದರೆ ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ಅದಾದ ತಕ್ಷಣ ಕಾಂಪ್ಯಾಕ್ಟ್ ಮತ್ತು ಕನೆಕ್ಟೆಡ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.